ಹಾಯ್, ನಾನು ನಿಮ್ಮ ಮುಚ್ಚಿತು ಜರಬೆಟ್ಟು. ಕರ್ನಾಟಕದ 31 ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡವು ಒಂದು ಜಿಲ್ಲೆಯಾಗಿದೆ. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ತಾಲೂಕುಗಳಿವೆ. ಆ 8 ತಾಲೂಕುಗಳಲ್ಲಿ ಒಂದಾಗಿದೆ ಬೆಳ್ತಂಗಡಿ ತಾಲೂಕು. ಬೆಳ್ತಂಗಡಿ ತಾಲೂಕಿನ ಕಳೆದ 35 ವರ್ಷಗಳ ರಾಜಕೀಯ ಇತಿಹಾಸವನ್ನು ನೋಡುವುದಾದರೆ, ಬೆಳ್ತಂಗಡಿಯಲ್ಲಿ ರಾಜಕೀಯ ರಾಜನನ್ನು ಸೋಲಿಸಿದ ಅಭ್ಯರ್ಥಿಯ ಅತ್ಯಂತ ಅಧಿಕ ಮತ ಪಡೆದವರು ಯಾರು? ಅತ್ಯಂತ ಅಲ್ಪ ಮಟ್ಟದ ಮತದಿಂದ ಗೆದ್ದವರು ಯಾರು? ಈ ಬೆಳ್ತಂಗಡಿ ಎಂಬುದು ಬಿಜೆಪಿಯ ಭದ್ರಕೋಟೆಯೇ? ಖಂಡಿತ ಅಲ್ಲವೇ ಅಲ್ಲ. ಇದು ಕಾಂಗ್ರೆಸ್ನ ಭದ್ರಕೋಟೆಯೇ? ಖಂಡಿತ ಅಲ್ಲವೇ ಅಲ್ಲ. ಈ ರಾಜಕೀಯ ಮೂಲವೇನು? ಕರ್ನಾಟಕದಲ್ಲಿ ಯಾವ ಶಾಸಕರು ಮಾಡದಂತಹ ದಾಖಲೆಯನ್ನು ಮಾಡಿದ ಬೆಳ್ತಂಗಡಿಯ ಸಾಧಕ MLA ಯಾರು? ಇಲ್ಲಿ ಯಾವ ರಾಜಕೀಯ ತಂತ್ರವನ್ನು ಉಪಯೋಗಿಸಿದರೆ ಮಾತ್ರ ಇಲ್ಲಿ ಗೆಲ್ಲಲು ಸಾಧ್ಯ? ರೇಷನ್ ಅಕ್ಕಿ ಹಂಚುವ ಹಾಗೆ ಚುನಾವಣೆ ಸಂದರ್ಭಗಳಲ್ಲಿ ಹಣ ಹಂಚಿದವರು ಯಾರು? 5 ಬಾರಿ ಗೆದ್ದ ನಾಯಕ, ಪಕ್ಷ ಬದಲಾವಣೆಗಳು, ಭಾರಿ ಗೆಲುವಿನ ಅಂತರಗಳು, ಇವುಗಳ ಹಿಂದಿರುವ ರಾಜಕೀಯ ತಂತ್ರ ಏನು? ಇಲ್ಲಿ ಜನರ ಪ್ರೀತಿಯನ್ನು ಗಳಿಸಿ ಗೆದ್ದವರು ಯಾರು? ಇಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಗೆದ್ದವರು ಯಾರು? ಎಲ್ಲವೂ ಸರಿಯಾಗಿ ಸ್ಪಷ್ಟವಾಗಿ ಈ ವಿಡಿಯೋ ಮುಖಾಂತರ ಹೇಳಬಲ್ಲೆ. ಬೆಳ್ತಂಗಡಿಯ ಜನಸಂಖ್ಯೆ ನೋಡುವುದಾದರೆ, 2023 ಚುನಾವಣಾ ಮತದಾರರ ಪಟ್ಟಿಯನ್ನು ನೋಡುವುದಾದರೆ, ಬೆಳ್ತಂಗಡಿಯಲ್ಲಿ ಅಂದಾಜು 2,30,000 ಮತದಾರರಿದ್ದಾರೆ. ಅದರಲ್ಲಿ ವಿಭಾಗ ಮಾಡಿ ಹಿಂದೂಗಳನ್ನು ನೋಡುವುದಾದರೆ 1,75,000ದಿಂದ 77,000 ತನಕ ಹಿಂದೂಗಳಾದರೆ, ಮುಸಲ್ಮಾನರು 28,000ದಿಂದ 29,000 ಕ್ರೈಸ್ತರನ್ನು ನೋಡುವುದಾದರೆ 25,000ದಿಂದ 26,000 ತನಕ ಕ್ರೈಸ್ತ ಮತದಾರರಿದ್ದಾರೆ. ಹಿಂದೂಗಳಲ್ಲಿ ಕಮ್ಯುನಿಟಿ ಕೆಟಗರಿ ನೋಡುವುದಾದರೆ, ಬೆಳ್ತಂಗಡಿಯ ರಾಜಕೀಯ ಇತಿಹಾಸವನ್ನೇ ಬದಲಿಸಬಲ್ಲಂತಹ ಬಿಲ್ಲವರ ಸಂಖ್ಯೆ 35ರಿಂದ 35,000ವಿದ್ದರೆ, ಗೌಡರ ಸಂಖ್ಯೆ 22,000ದಿಂದ 25,000ವಿದ್ದಾರೆ. ಶೆಟ್ಟಿಗಳು 18,000ದಿಂದ 20,000ವಾದರೆ, ಮೊಗವೀರರು 6,000ದಿಂದ 8,000ವಾಗಿದೆ. ಮತ್ತು ಇಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಬ್ರಾಹ್ಮಣರಿದ್ದಾರೆ. ಬ್ರಾಹ್ಮಣರು 4,000ದಿಂದ 5,000 ಮತಗಳನ್ನು ಮಾತ್ರ ಬೆಳ್ತಂಗಡಿಯಲ್ಲಿ ಹೊಂದಿದ್ದಾರೆ. ಬೆಳ್ತಂಗಡಿಯಲ್ಲಿ ಪಕ್ಷವಾರು ನೋಡುವುದಾದರೆ, ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದವರೇ ಜಾಸ್ತಿ ಎಂದು ಇತಿಹಾಸ ಹೇಳುತ್ತದೆ. 1962ರಲ್ಲಿ ವೈಕುಂಠ ಬಾಳಿಗ ಎಂಬವರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದರೆ, 1972ರಲ್ಲಿ ಕೆ. ಸುಬ್ರಹ್ಮಣ್ಯ ಎಂಬವರು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗುತ್ತಾರೆ. 1978ರಲ್ಲಿ ಕೆ. ಗಂಗಾಧರ ಗೌಡ ಎಂಬವರು ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆಯಾಗುತ್ತಾರೆ. ತದನಂತರವಾಗಿದೆ ಬಿಜೆಪಿ ಬೆಳ್ತಂಗಡಿಯಲ್ಲಿ ಮೊಳಕೆ ಹೊಡೆಯುವುದು. ಅಲ್ಲಿಯ ತನಕ ಬಿಜೆಪಿಯ ಒಂದು ಕುರುಹು ಮಾಹಿತಿ ಕೂಡ ಇರಲಿಲ್ಲ ಬೆಳ್ತಂಗಡಿಯಲ್ಲಿ. ತದನಂತರವಾಗಿದೆ ಬಿಜೆಪಿ ಬೆಳ್ತಂಗಡಿಯಲ್ಲಿ ಬರುವುದು. ಅದು ಯಾರ ಮೂಲಕ ಎಂದು ಸರಿಯಾಗಿ ವಿವರಿಸುತ್ತೇನೆ. 1983ರಲ್ಲಿ ಪ್ರಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದ ಶಾಸಕರಿದ್ದರೆ ಅದು ವಸಂತ ಬಂಗೇರವರಾಗಿದ್ದಾರೆ. ನಾನು ಮೊದಲೇ ಹೇಳಿದಂತೆ ಬೆಳ್ತಂಗಡಿಯ ರಾಜಕೀಯ ಗುರು ಇವರೇ. 5 ಬಾರಿ ಶಾಸಕರಾಗಿ 5 ಬಾರಿ ಜನರ ಮನಸ್ಸು ಗೆದ್ದು ಶಾಸಕರಾದಂತಹ ಒಂದು ಶಾಸಕರಿದ್ದರೆ ಅದು ವಸಂತ ಬಂಗೇರವರಾಗಿದ್ದಾರೆ. ನಂತರದ ಚುನಾವಣೆಯಲ್ಲೂ ಬಿಜೆಪಿಯಿಂದ ವಸಂತ ಬಂಗೇರವರು ಮತ್ತೊಮ್ಮೆ ಆಯ್ಕೆಯಾಗುತ್ತಾರೆ. ಅದರ ನಂತರ ಬೆಳ್ತಂಗಡಿಯಲ್ಲಿ ಬಿಜೆಪಿಯಲ್ಲಿ ಒಳಜಗಳ ಪ್ರಾರಂಭವಾಗುತ್ತದೆ. ಈ ಒಳಜಗಳದಿಂದಾಗಿ 2 ಬಾರಿ ಶಾಸಕರಾಗಿ ಆಯ್ಕೆಯಾದಂತಹ ವಸಂತ ಬಂಗೇರವರು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಇಟ್ಟು JDS ಜನತಾದಳಕ್ಕೆ ಸೇರಿಕೊಳ್ಳುತ್ತಾರೆ. ಈ ರಾಜೀನಾಮೆಯ ನಂತರ ಬೆಳ್ತಂಗಡಿಯಲ್ಲಿ ಬಿಜೆಪಿಗೆ ತೀರಾ ಮುಖಭಂಗವಾಗುತ್ತದೆ. ನಾಯಕನಿಲ್ಲದೆ ಬಿಜೆಪಿ ಕಂಗಾಲಾಗುತ್ತದೆ. ತದನಂತರ ಈ ಜಿಲ್ಲಾವಾರು ನಾಯಕರನ್ನು ಸೇರಿಸಿ ಒಂದು ಬಿಜೆಪಿಗೆ ಒಂದು ಸ್ಪಷ್ಟವಾದ ನಿಲುವುಳ್ಳಂತಹ ನಾಯಕ. ಆ ಸಂದರ್ಭದಲ್ಲಿ ಬಿಜೆಪಿಯವರಿಗೆ ಒಬ್ಬ ನಾಯಕನಾಗಿ ಸಿಗುವುದು ಇದೇ ಪ್ರಭಾಕರ ಬಂಗೇರ ಎಂಬುವರಾಗಿದ್ದಾರೆ.
ವಸಂತ ಬಂಗೇರ್ರವರು 2 ಬಾರಿ ಶಾಸಕರಾಗಿ ಜನರ ಮನಸ್ಸು ಗೆದ್ದು ಮತ್ತು ಜೆಡಿಎಸ್ನಿಂದಲೂ ವಸಂತ ಬಂಗೇರ್ರವರು ಬೆಳ್ತಂಗಡಿಯಲ್ಲಿ ಸ್ಪರ್ಧಿಸುತ್ತಾರೆ. ಮಾತ್ರವಲ್ಲ, ಬೆಳ್ತಂಗಡಿಯಲ್ಲಿ ಪ್ರಪ್ರಥಮವಾಗಿ ಜನತಾದಳ ಗೆಲುವನ್ನು ಸಾಧಿಸಿ ಮತ್ತೊಮ್ಮೆ ವಸಂತ ಬಂಗೇರ್ರವರು MLA ಆಗಿ ಆಯ್ಕೆಯಾಗುತ್ತಾರೆ. ಇದೇ ಹೇಳುವುದು ಜನರ ಮನಸ್ಸು ಗೆದ್ದ ಶಾಸಕರೆಂದರೆ ಅಲ್ಲಿ ಪಕ್ಷ ಯಾವುದೇ ಲೆಕ್ಕಕ್ಕಿಲ್ಲ, ಜನರು ಮುಖ್ಯವಾಗುತ್ತಾರೆ ಎಂಬುದು ಬೆಳ್ತಂಗಡಿಗೆ ಮಾದರಿಯಾದಂತಹ ಒಂದು ಶಾಸಕರಿದ್ದಾರೆ, ಅದು ವಸಂತ ಬಂಗೇರ್ರವರು ಮಾತ್ರವಾಗಿದ್ದಾರೆ. ಮುಂದೆ ವಸಂತ ಬಂಗೇರ್ರವರು ಇತಿಹಾಸವನ್ನೇ ಸೃಷ್ಟಿಸುತ್ತಾರೆ. ನಂತರ ಬೆಳ್ತಂಗಡಿಯಲ್ಲಿ ಪ್ರಭಾಕರ್ ಬಂಗೇರ ಎಂಬವರು ತೀವ್ರವಾದ ಪ್ರಚಾರದ ಮೂಲಕ ಜನರ ಮನಸ್ಸು ಇನ್ನೊಮ್ಮೆ ಗೆದ್ದು ಬಿಜೆಪಿಯಿಂದ ಪ್ರಭಾಕರ್ ಬಂಗೇರ್ರವರನ್ನು ಬಿಜೆಪಿಯವರು ನಾವು ಬಿಟ್ಟುಕೊಡಲ್ಲ ಎಂದು ಪ್ರಭಾಕರ್ ಬಂಗೇರ್ರವರನ್ನು ಚುನಾವಣೆಗೆ ನಿಲ್ಲಿಸುತ್ತಾರೆ. ತದನಂತರ ಬಿಜೆಪಿಯಲ್ಲಿ ಪ್ರಭಾಕರ್ ಬಂಗೇರ್ರವರು MLA ಆಗಿ ಆಯ್ಕೆಯಾಗುತ್ತಾರೆ. 1 ಬಾರಿ ಮಾತ್ರವಲ್ಲ, ಮತ್ತೊಂದು ಚುನಾವಣೆಯನ್ನು ಎದುರಿಸಿ ಪ್ರಭಾಕರ್ ಬಂಗೇರ್ರವರು ಬೆಳ್ತಂಗಡಿಯ 2ನೇ ಬಾರಿ ಶಾಸಕರಾಗಿ ಅದು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗುತ್ತಾರೆ. ಅದರ ನಂತರ ವಸಂತ ಬಂಗೇರ್ರವರು ಇಲ್ಲಿ JDSಗೆ ಇಲ್ಲಿ ಇನ್ನು ಅಡಿಪಾಯ ಇಲ್ಲ ಎಂದು ಹೇಳಿ ನೇರವಾಗಿ ಪಕ್ಷ ಬದಲಾವಣೆ ಮಾಡುತ್ತಾರೆ. ನೇರವಾಗಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ವಸಂತ ಬಂಗೇರ್ರವರು ಪ್ರಪ್ರಥಮವಾಗಿ ಸೇರುತ್ತಾರೆ. ಮಾತ್ರವಲ್ಲ, 2008ರಲ್ಲಿ ವಸಂತ ಬಂಗೇರ್ರವರು 3ನೇ ಪಕ್ಷವಾದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಮತ್ತೊಮ್ಮೆ ಗೆಲುವನ್ನು ಸಾಧಿಸುತ್ತಾರೆ. ಪ್ರಥಮ ಬಾರಿಗೆ ಬಿಜೆಪಿಯಿಂದ ನಾನು ಕಂಟೆಸ್ಟ್ ಮಾಡಿದ್ದೆ. 1985ರಲ್ಲಿ 2ನೇ ಬಾರಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದೆ. 1994ರಲ್ಲಿ ಜನತಾದಳದಿಂದ ಕಂಟೆಸ್ಟ್ ಮಾಡಿ ಗೆದ್ದೆ. 2008ರಲ್ಲಿ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದ್ದೆ. 2013ರಲ್ಲಿ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದ್ದೆ. ಈ ರೀತಿ 5 ಬಾರಿ ಕ್ಷೇತ್ರದಲ್ಲಿ ಗೆಲ್ಲುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಈ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು. ನಂತರ ರಾಜಕೀಯ ರಾಜನನ್ನೇ ಸೋಲಿಸಕ್ಕೋಸ್ಕರ ಬಿಜೆಪಿಯವರು ಒಂದು ತಂತ್ರವನ್ನು ಉಪಯೋಗಿಸಿ ಹರೀಶ್ ಪೂಂಜಾ ಎಂಬ ಅಭ್ಯರ್ಥಿಯನ್ನು 2018ರಲ್ಲಿ ವಸಂತ ಬಂಗೇರ್ರವರ ವಿರುದ್ಧ ಕಣಕ್ಕಿಳಿಯುತ್ತಾರೆ. ಏನೋ ಗೊತ್ತಿಲ್ಲ, ಈ ಚುನಾವಣೆಯಲ್ಲಿ ವಸಂತ ಬಂಗೇರ್ರವರ ವಿರುದ್ಧ ಹರೀಶ್ ಪೂಂಜಾ ಎಂಬ ಅಭ್ಯರ್ಥಿ ಸುಮಾರು 22,000 ಮತಗಳ ಅಂತರದಿಂದ ಗೆಲ್ಲುತ್ತಾರೆ. ನಂತರ 2013ರಲ್ಲೂ ಕೂಡ ಬೆಳ್ತಂಗಡಿಯ ಹಾಲಿ ಶಾಸಕರಾದಂತಹ ಹರೀಶ್ ಪೂಂಜಾರವರು ಗೆದ್ದು ಮತ್ತೊಮ್ಮೆ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ. ಈಗ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ಸರಾಗವಾಗಿ ಕಾಂಗ್ರೆಸ್ ಗೆಲ್ಲುತ್ತಾ ಬಂದಿತು. ತದನಂತರ JDS ಆಯ್ಕೆಯಾಯಿತು. ತದನಂತರವಾಗಿದೆ ಬಿಜೆಪಿಯ ಅಲೆ ಸ್ಟಾರ್ಟ್ ಆಯಿತು. ಅದರ ನಂತರವೂ ಕೂಡ 2 ಬಾರಿ ಕಾಂಗ್ರೆಸ್ ಗೆಲ್ಲುತ್ತದೆ. ಅದರ ನಂತರವಾಗಿದೆ ಬಿಜೆಪಿ 2 ಬಾರಿ ಗೆಲ್ಲುವುದು. ಈಗ ಇದು ಯಾವುದೇ ಭದ್ರಕೋಟೆಯಲ್ಲ, ಇದು ಬಿಜೆಪಿಯ ಭದ್ರಕೋಟೆಯಲ್ಲ, ಇದು ಕಾಂಗ್ರೆಸ್ನ ಭದ್ರಕೋಟೆಯಲ್ಲ. ಇಲ್ಲಿರುವುದು ಜನರ ತೀರ್ಮಾನವೇ ಅಂತಿಮ ಎಂದು ಮತದಾರರು ಅಭ್ಯರ್ಥಿಗಳಿಗೆ ಮತ್ತು ಚುನಾವಣೆಯನ್ನು ಎದುರಿಸುವುದು ಯಾವ ರೀತಿ ಎಂದು ಬೆಳ್ತಂಗಡಿ ಜನರು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಬೆಳ್ತಂಗಡಿಯನ್ನು ನಿಜವಾಗಿಯೂ ಅಭಿವೃದ್ಧಿ ಮಾಡಿದವರು ಯಾರು? ಕೇಳಿ ನೋಡೋಣ ಬನ್ನಿ. ಈ ವರ್ಷ PWD ರಸ್ತೆಗಳಿಗೆ ಎಲ್ಲದಕ್ಕೂ ಹೊಸದಾಗಿ ಡಾಂಬರೀಕರಣ ಮಾಡುವಂಥ ಕೆಲಸ ಮಾಡಿಸಿದ್ದೇನೆ. ಅದೇ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವ ಜಿಲ್ಲಾ ಪಂಚಾಯತ್ ರಸ್ತೆಗಳು ಅದಕ್ಕೂ ಕೂಡ ಡಾಂಬರೀಕರಣ ಮಾಡುವಂಥ ಕೆಲಸ ಮಾಡಿಸಿದ್ದೇನೆ. ಅನೇಕ ಜೂನಿಯರ್ ಕಾಲೇಜುಗಳನ್ನು, ಫಸ್ಟ್ ಗ್ರೇಡ್ ಕಾಲೇಜುಗಳನ್ನು, ಅದೇ ರೀತಿ ಹೈಸ್ಕೂಲ್ಗಳನ್ನು ಇಲ್ಲಿ ಓಪನ್ ಮಾಡಿದ್ದೇನೆ. 4 ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ವಸತಿ ಶಾಲೆಗಳನ್ನು ಈ ಕ್ಷೇತ್ರದಲ್ಲಿ ನಾನು ಪ್ರಾರಂಭ ಮಾಡಿದ್ದೇನೆ. ಇತ್ತೀಚೆಗೆ ಕಳೆದ ವರ್ಷ ಒಂದು ಹೊಸಂಗಡಿ ಹೇಳುವಂಥ ಗ್ರಾಮಕ್ಕೆ ಇಂದಿರಾ ಗಾಂಧಿ ವಸತಿ ಶಾಲೆಯನ್ನು ಮಂಜೂರು ಮಾಡಿಸಿಕೊಟ್ಟಿದ್ದೇನೆ. ಇಡೀ ರಾಜ್ಯದಲ್ಲಿ ಒಂದು ಕ್ಷೇತ್ರದಲ್ಲಿ 4 ವಸತಿ ಶಾಲೆ ಇರುವಂಥದ್ದು ನನ್ನ ಕ್ಷೇತ್ರದಲ್ಲಿ ಮಾತ್ರ ಅಂತ ಹೇಳಿ ನಾನು
ಅತ್ಯಂತ ಕಡಿಮೆ ಮತದಿಂದ ಗೆದ್ದವರಿದ್ದರೆ ಬೆಳ್ತಂಗಡಿಯಲ್ಲಿ 1979ರಲ್ಲಿ ಗಂಗಾಧರ ಗೌಡ ಎಂಬವರು ಕೇವಲ 1200 ಮತಗಳ ಅಂತರದಿಂದ ಗೆಲ್ಲುತ್ತಾರೆ. ಅದು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗುತ್ತಾರೆ. ಅತ್ಯಂತ ಅಧಿಕ ಮತದಿಂದ ಗೆದ್ದವರಿದ್ದರೆ ಅದು ವಸಂತ ಬಂಗೇರ್ರವರು 16,000 ಮತಗಳಿಂದ ಗೆಲ್ಲುತ್ತಾರೆ. ಅದರ ನಂತರ 16,000 ಮತಗಳ ಇತಿಹಾಸವನ್ನು ಮುರಿಯಲು ಹರೀಶ್ ಪೂಂಜಾರ್ ಅವರು 22,000 ಮತಗಳ ಅಂತರದಿಂದ ಗೆದ್ದು ಬೆಳ್ತಂಗಡಿಯಲ್ಲಿ ಇತಿಹಾಸ ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬೆಳ್ತಂಗಡಿಗೆ ಕಾಂಗ್ರೆಸ್ಗೆ ಮುಖಭಂಗವಾಗಲು ಕಾರಣ ಬೇರೆ ಯಾರೂ ಅಲ್ಲ, ದುಡ್ಡು ಹಂಚುವ MLAಗಳು ಅಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಿದೆ, ಇಲ್ಲಿ ಒಳ ಜಗಳ, ಇಲ್ಲಿ ಸೀಟಿಗೋಸ್ಕರ ಎಷ್ಟೋ ನಾಯಕರು ಇಲ್ಲಿ ಕಾಯುತ್ತಿದ್ದಾರೆ. ಇಲ್ಲಿ ಬೆಳ್ತಂಗಡಿಯಲ್ಲಿ ಯುವ ಪಡೆಗೆ ಅವರ ಬೆನ್ನು ತಟ್ಟಿ ಅವರಿಗೆ ಬೆಂಬಲಿಸುವಂತಹ ನಾಯಕರ ಕೊರತೆ ಇಲ್ಲಿ ತುಂಬಾ ಕಾಡುತ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುಖಭಂಗವಾಗಲು ಸ್ಪಷ್ಟ ಕಾರಣ ಮಾಜಿ MLAಗಳಾಗಿದ್ದಾರೆ ಮತ್ತು ಅಲ್ಲಿರುವಂತಹ ಒಳಜಗಳವಾಗಿದೆ. ಮತ್ತು ಯುವ ನಾಯಕರ ಕೊರತೆ ಇದ್ದಾಗ ಯುವ ನಾಯಕರಿಗೆ ಅಧಿಕಾರವನ್ನು ಕೊಟ್ಟಾಗ ಇಲ್ಲಿ ಹಿಂದುಳಿದ ನಾಯಕರು, ಹಿಂದೆ ಬಂದಂತಹ ನಾಯಕರು ಅವರ ಪ್ರಭಾವ ತೀರಾ ಕುಗ್ಗುತ್ತಿದೆ. ಒಂದು ಬೆಳ್ತಂಗಡಿಯ ಕಾಂಗ್ರೆಸ್ನಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಅದೇ ಬಿಜೆಪಿಯಿಂದ ಸಕ್ರಿಯವಾಗಿ ಎಷ್ಟೇ ಒಳಜಗಳಿದ್ದರೂ ಚುನಾವಣೆ ಸಂದರ್ಭದಲ್ಲಿ ಬೂತ್ ಲೆವೆಲ್ಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಕಾರ್ಯಾಚರಿಸುತ್ತಾರೆ. ಅದೇ ಕಾರಣವಾಗಿದೆ ಈ ಬೆಳ್ತಂಗಡಿಯಲ್ಲಿ ಬಿಜೆಪಿ ಇನ್ನೂ ಪ್ರಭಾವವನ್ನು ಪಡೆಯಲು ಕಾರಣ ಎಂದು ಚುನಾವಣಾ ವಿಶ್ಲೇಷಕರು ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 80-90ರಷ್ಟು ಗ್ರಾಮಗಳಿದ್ದು ಆ ಗ್ರಾಮಗಳನ್ನೇ ನಾವು ಫೋಕಸ್ ಮಾಡಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಬೆಳ್ತಂಗಡಿಯಲ್ಲಿ ಜಾತಿವಾರು ನೋಡುವುದಾದರೆ ಇಲ್ಲಿ ಬಿಲ್ಲವರಿಗೆ ಅತ್ಯಂತ ಪ್ರಾಮುಖ್ಯತೆಯಾಗಿದೆ. ಏಕೆಂದರೆ ಈ ಬೆಳ್ತಂಗಡಿ ರಾಜಕೀಯ ಶಕ್ತಿಯನ್ನೇ ಬದಲಿಸಬಲ್ಲಂತಹ ವ್ಯಕ್ತಿಗಳಾಗಿದ್ದಾರೆ ಇಲ್ಲಿನ ಬಿಲ್ಲವರು. ಸುಮಾರು 30,000ದಿಂದ 35,000 ತನಕ ಬಿಲ್ಲವರು ಬೆಳ್ತಂಗಡಿಯಲ್ಲಿದ್ದಾರೆ. ಇಲ್ಲಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿದರೆ ಗೆಲ್ಲಲು ಖಂಡಿತ ಸಾಧ್ಯವೇ ಇಲ್ಲ. ಇಲ್ಲಿ ಎಷ್ಟೇ ದುಡ್ಡು ಹಂಚಿದರೂ ಗೆಲ್ಲಲು ಸಾಧ್ಯವಿಲ್ಲ. ಬದಲಾಗಿ ಜನರ ಮತದಾರರ ಹೃದಯ ಗೆದ್ದರೆ ಮಾತ್ರ ಇಲ್ಲಿ ಗೆಲ್ಲಲು ಸಾಧ್ಯವೆಂದು ಬೆಳ್ತಂಗಡಿಯ ಜನರು ಇತಿಹಾಸವನ್ನೇ ನೋಡಿದರೆ ಇಲ್ಲಿ ಬೆಳ್ತಂಗಡಿಯ ಜನರು ತೋರಿಸಿದ್ದಾರೆ. ಇಲ್ಲಿ ಯುವ ಪಡೆಗೆ ಟಿಕೆಟ್ ಸಿಗಬೇಕಾಗಿದೆ. ಬೆಳ್ತಂಗಡಿಯಲ್ಲಿ ಇತಿಹಾಸ ಸೃಷ್ಟಿಸಲು ಯುವ ಪಡೆ ಸಜ್ಜಾಗಿ ನಿಂತಿದೆ. ಆದ್ದರಿಂದ ಈಗಿರುವಂತಹ ಮಾಜಿ MLAಗಳು ಅದೇ ರೀತಿ MLC ಅಭ್ಯರ್ಥಿಗಳು ಕೂಡ ಈ ಯುವ ಪಡೆಗೆ ಬೆಂಬಲಿಸುತ್ತಾ ಯುವ ಪಡೆಯನ್ನು ಗೆಲ್ಲಿಸಿದರೆ ಇಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಮೇಲೆ ಹೋಗಲು ಸಾಧ್ಯ ಎಂದು ನಿಮ್ಮಲ್ಲಿ ವಿನಂತಿ ಮಾಡುತ್ತಿದ್ದೇನೆ. ನೀವು ರಾಜಕೀಯ ಹಿರಿಯರಾಗಿದ್ದೀರಿ, ಆದ್ದರಿಂದ ನಿಮಗೆ ಗೌರವವಿದೆ. ಆದ್ದರಿಂದ ನೀವು ಯುವ ಪಡೆಗೆ ಬೆಂಬಲ ಕೊಡಬೇಕಾಗಿದೆ. ಇಲ್ಲಿ ಬೆಳ್ತಂಗಡಿಯಲ್ಲಿ ಯುವ ಪಡೆಯೇ ಮೊಳಕೆ ಹೊಡೆದು ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದಂತಹ ಅವಶ್ಯಕತೆ ಇದೆ. ಆದ್ದರಿಂದ ನಿಮ್ಮ ಬೆಂಬಲ ಸದಾ ಇರಬೇಕು. ಇದು ಯಾವುದೇ ಒಂದು ಪಕ್ಷದ ವಿರುದ್ಧವಾಗಿಯೋ ಪಕ್ಷದ ಪರವಾಗಿಯೋ ಮಾಡಿದ ವಿಡಿಯೋ ಅಲ್ಲ. ಇನ್ನು ಮುಂದಿನ ಇಂತಹ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ.